ಹೇಳಿದ್ನಲ್ಲ ಆವಕಾಯಿ ಉಪ್ಪಿನಕಾಯಿ ಇವತ್ತು 5ನೇ ದಿನ. 4 ದಿನ ಆಯಿತು, ಇದು 5ನೇ ದಿನ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಣ್ಣೆ ಎಲ್ಲ ಮೇಲೆ ತೇರ್ಕೊಂಡಿದೆ. ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ. ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನಾವು ಇದನ್ನು ಉಪಯೋಗಿಸು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಮಿಕ್ಸಿಂಗು ಚೆನ್ನಾಗಿದೆ. ನಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಹೇಳಿದ್ನಲ್ಲ ಎಳ್ಳೆಣ್ಣೆ ಇನ್ನೊಂದು 100 ಗ್ರಾಮ್ ಅಷ್ಟು ಹಾಕ್ಕೋಬೋದು. ಇಲ್ಲ ಇದೇ ಸಾಕು ಚೆನ್ನಾಗಾಗಿದೆ ಅಂದರೆ ಇಷ್ಟೇ ಸಾಕು. ಇದನ್ನು ನಾವು ಒಂದು ಪಾತ್ರೆಗೆ ತೊಗೊಂಡು ಅರಿಶಿನ ಮತ್ತು ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು, ಅರಿಶಿನ ಹಾಕ್ಕೊಂಡು ಇಂಗು ಒಗ್ಗರಣೆ ಹಾಕ್ಕೊಂಡು ಉಪಯೋಗಿಸ್ಬೋದು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ. ಬಣ್ಣದಿಂದ ಹಿಡಿದು ಎಲ್ಲ ಚೆನ್ನಾಗಾಗಿದೆ. ಟೇಸ್ಟ್ ಮಾಡಿ. ನಿಮ್ಗೆ ಹುಳಿ ಅನಿಸಿದ್ರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೋದು. ಇಲ್ಲೇ ಸಾಮಾನ್ಯ ಮೆಜರ್ಮೆಂಟ್ ಸರಿ ಇರುತ್ತೆ. ಅಕಸ್ಮಾತ್ ಯಾರಾದರೂ ತೊಗೊಂಡಾಗ ಗೋಪುರವಾಗೋ ಇಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗಿದ್ರೆ ನಾವು ಇನ್ನು ಸ್ವಲ್ಪ ಹಾಕ್ಕೋಬೋದು. ನೋಡಿ ಈ ಥರ ಒಂದು ಸ್ವಲ್ಪ ಪಾತ್ರೆಗೆ ಹಾಕ್ಕೋಬೋದು. ಸ್ಮೆಲ್ಲು ಅಷ್ಟೇ ತುಂಬ ಘಮ ಅಂತಿದೆ. ಬೆಳ್ಳುಳ್ಳಿ ಇದೆಲ್ಲನೂ ನಿಮ್ಗೆ ಇನ್ನು ಸ್ವಲ್ಪ ಬೇಕಾದರೆ ಇನ್ನೂ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೋಬೋದು. ಆದರೆ ಇದು ಮೀಡಿಯಮ್ ಆಗಿರುತ್ತೆ. ನೋಡಿ ಈ ಥರ ಒಂದು ಬಟ್ಲಿಗೆ ತೊಗೊಂಡು ಇದಕ್ಕೆ ನಾವು ಅರಿಶಿನ ಮತ್ತು ಇಂಗು ಒಗ್ಗರಣೆ ಕೊಟ್ಟು ಇದಕ್ಕೆ ಹಾಕ್ಕೊಂಡು ನಾವು ಉಪಯೋಗಿಸಿದ್ರೆ ಸೂಪರಾಗಿರುತ್ತೆ. ನೋಡಿ ಸ್ನೇಹಿತರೆ ಈ ಥರ ಎಳ್ಳೆಣ್ಣೆ ಮತ್ತೊಂದು ಸ್ಪೂನ್ ಅಷ್ಟು ಇಟ್ಕೊಂಡು, ಒಂದು ಗುಂಡು ಚಮಚ ಒಂದು ದೊಡ್ಡ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಈ ಥರ ಮೀಡಿಯಮ್ ಬಿಸಿ ಆದಾಗಲೇ ಆಫ್ ಮಾಡಿಬಿಟ್ಟು ಅದರಲ್ಲಿ ನಾವು ಇಂಗು ಪೌಡರು ನೋಡಿ ಈ ಥರ ಮೇಲೆ ಬರುತ್ತೆ. ಆಫ್ ಮಾಡಿಬಿಟ್ಟು ಮಾಡಬೇಕು. ಅರಿಶಿನದ ಪುಡಿ ಎರಡೂ ಹಾಕ್ಬಿಟ್ಟು ಸ್ಪೂನಲ್ಲಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ನಾವು ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಈ ಥರ ಗೆಲ್ಯೂಟ್ ಅಂದರೆ ಕರಗಿಸ್ಕೋಬೇಕು. ಈ ಥರ ಆಗುತ್ತೆ. ಆಫ್ ಮಾಡಿಬಿಟ್ಟು ಎಣ್ಣೆ ಮೀಡಿಯಮ್ ಬಿಸಿ ಆಗಿದೆ ಅಷ್ಟೇ, ಸ್ವಲ್ಪ ಬಿಸಿ ಆದ್ರೇ ಸಾಕು. ಈ ಥರ ಅರಿಶಿನ ಮತ್ತು ಇಂಗು ಪೌಡರ್ ಹಾಕ್ಕೊಂಡು ಎಳ್ಳೆಣ್ಣೆ ಇಟ್ಕೋಬೇಕು. ಎಳ್ಳೆಣ್ಣೆನೇ ಒಂದು ದೊಡ್ಡ ಚಮಚ ಅಷ್ಟು ಇಟ್ಕೊಂಡಿದ್ದೀನಿ. ಈಗ ನಾವು ಈ ಒಗ್ಗರಣೆಗೆ ಉಪ್ಪಿನಕಾಯಿಗೆ ಹಾಕ್ಕೊಂಡಿರ್ಬೇಕು. ನೋಡಿ ಆ ಎಣ್ಣೆ ಹಾಕಿ ಇಂಗು ಒಗ್ಗರಣೆ ಹಾಕಿ ಒಂದ್ಸತಿ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿ ನಾವು ಒಂದು ಬಾಟ್ಲಿಗೆ ಹಾಕ್ಕೊಂಡು ಉಪಯೋಗಿಸ್ಕೋಬೋದು. ಸೂಪರಾಗಿದೆ. ಒಳ್ಳೆ ಕಲರ್ಫುಲ್ ಒಂದೇ ಅಲ್ಲ, ಟೇಸ್ಟ್ಫುಲ್ಲಾಗೂ ಇದೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನಾ. ಎಲ್ಲರಿಗೂ ನಮಸ್ಕಾರ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಮಾಡಿಕೊಡಿ. ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ. ನೋಡಿ ಸೂಪರ್ ಆಗಿದೆ. ಬಾಯ್.